ಹೆಣ್ಣಿನ ಮನಸ್ಸು ಮತ್ತು ಮೀನಿನ ಹೆಜ್ಜೆಯನ್ನು ಕಂಡುಹಿಡಿಯುವುದು ಅಸಾಧ್ಯವಂತೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನೊಂದು ವಿಡಿಯೋದಲ್ಲಿ ಏನು ಸ್ಪೆಷಲ್, ಈಗಿನ ಚಳಿಗೆ ಮಳೆಗೆ ಬಿಸಿ ಬಿಸಿಯಾದ ಫಿಶ್ ಗ್ರೇವಿ ಮಾಡ್ತಾ ಇದ್ದೀನಿ. ಅದರಲ್ಲೂ ಗ್ರೀನ್ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಹೇಗಪ್ಪ ಮಾಡೋದು ಬನ್ನಿ ನೋಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ತಗೊಂಡಿದ್ದೀನಿ. ಒಂದು 7-8 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಒಂದು 3 ಬೆಳ್ಳುಳ್ಳಿ, ಒಂದು 4-5 ಕರಿಮೆಣಸು, ಒಂದು ಸ್ವಲ್ಪ ಶುಂಠಿ ಮತ್ತು ಲವಂಗ ಮತ್ತು ಏಲಕ್ಕಿ ಇಷ್ಟು ತಗೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ನೋಡಿ, ತುಂಬ ಪೇಸ್ಟ್ ಏನು ಬೇಡ, ಒಂದು ಲೆವೆಲಿಗೆ ಒಂದು ಸ್ವಲ್ಪ ತರಿ ಥರ ಇರಲಿ. ನೋಡ್ತಾ ಇದ್ದೀರಾ ನೋಡಿ, ಇಷ್ಟು ಸಾಕು. ಈ ಲೆವೆಲಿಗೆ ಬರೋ ಥರ ರುಬ್ಕೊಂಡ್ಬಿಡೋಣ. ತುಂಬ ಚೆನ್ನಾಗಿರುತ್ತೆ ಇದು. ಯಾರು ಹುಳಿ ಸಾರು ತಿನ್ನಲ್ಲ, ಮೀನು ಹುಳಿ ತಿನ್ನಲ್ಲ ಅಂತಾರೆ ನೋಡಿ, ಆ ಥರ ಮಾಡ್ಕೋಬೋದು. ಈಗ ನಾನು ಸ್ವಲ್ಪ ಫಿಶ್ ತಗೊಂಡಿದ್ದೀನಿ. ಇಲ್ಲಿ ನೀಟಾಗಿ ತೊಳ್ಕೊಬೇಕು. ರಾಗಿ ಹಿಟ್ಟು ಮತ್ತು ಅರಿಶಿನ ಹಾಕೊಂಡು ತೊಳ್ಕೊಂಬಿಟ್ರೆ ಯಾವುದೇ ಥರ ಬ್ಯಾಡ್ ಸ್ಮೆಲ್ ಬರಲ್ಲ. ಫಿಶ್ ಸಾರು ಅಂದರೆ ಒಬ್ಬೊಬ್ಬರು ಮೀನು ಹುಳಿನ ತಿನ್ನೋಕ್ಕೆ ಇಷ್ಟಪಡಲ್ಲ ನೋಡಿ, ಹಂಗಾಗಿ ಇಲ್ಲಿ ಇವ್ರು ಈ ಥರ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ಹುಣಸೆ ಹಣ್ಣು ಹಾಕಲ್ಲ, ಹಂಗಾಗಿ ಹುಳಿ ಥರ ಫೀಲ್ ಆಗಲ್ಲ. ಮಾಮೂಲಿ ಚಿಕನ್ ಯಾವ ಥರ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಈಗ ತಗೊಂಡಿದ್ದೀನಿ ನೋಡಿ, ಈಗ ರುಬ್ಕೊಂಡು ನೀಟಾಗಿ ತೊಳೆದ್ಬಿಟ್ಟು ತೆಗೆದಿಟ್ಕೊಂಬಿಡೋಣ. ಈಗ ನಾವೇನು ರುಬ್ಬಿಟ್ಕೊಂಡಿದ್ದು ನೋಡಿ, ಆ ಮಸಾಲನ ಸ್ವಲ್ಪ ಇದ್ರೊಳಗೆ ಹಾಕೊಂಬಿಟ್ಟು ಈಗ ಫಿಶ್ನೆಲ್ಲ ಅದ್ರೊಳಗೆ ಹಾಕಿ ನೀಟಾಗಿ ಖಾರ ಎಲ್ಲ ಅದಕ್ಕೆ ಹತ್ತಂಗೆ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ ನೋಡಿ, ಅದ್ರೊಳಗೆ ಹಾಕಿ ಒಂದು 10 ನಿಮಿಷ ಈ ಥರ ಎಲ್ಲ ಮಾಡಿಬಿಟ್ಟು ನೋಡಿ, ಉಪ್ಪು ಖಾರ ಎಲ್ಲ ನೀಟಾಗಿ ಹತ್ತುತ್ತೆ. ನೆಕ್ಸ್ಟ್ ಉಪ್ಪು ಹಾಕ್ತೀನಿ. ಖಾರ ಮತ್ತು ಉಪ್ಪು ಎಲ್ಲ ಹತ್ತಿದ್ರೇ ಫಿಶ್ಶು ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸೆಪ್ಪೆ ಅಂತ ಅನಿಸುತ್ತೆ. ಹಾಗಾಗಿ ನಾವು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕಿರೇ ಫಿಶ್ ಚೆಂದ. ಇದೇನಕ್ಕಪ್ಪ ಅಂದರೆ ಹೌದು, ಖಾರ ಎಲ್ಲ ಫಿಶ್ಶಿಗೆ ಅಂಟ್ಕೊಳ್ಳಿ, ನೀಟಾಗಿ ಒಳಗಡೆ ಎಲ್ಲ ಸೇರ್ಕೊಳ್ಳಿ ಚೆನ್ನಾಗಿ ಅಂತ ಆ ಥರ ಮಾಡ್ತಾಯಿದ್ದೀನಿ. ಈಗ ಸ್ಟಾರ್ಟಿಂಗ್ಗೆ ಸಡನ್ನಾಗಿ ಸಾಂಬಾರೊಳಗೆ ಹಾಕ್ಬಿಟ್ರೆ ನೀವು ನೋಡಿ ಸೆಪ್ಪೆ ಆಗುತ್ತೆ. ಈಗ ಒಂದು ಹಿಂಗೆ 5 ನಿಮಿಷ ಹಿಂಗೆ ಇದು ಮಾಡ್ಕೊಂಬಿಡೋಣ. ಎಲ್ಲವಕ್ಕೂ ನೀಟಾಗಿ ಕಲಿಸ್ಕೊಂಬಿಡುತ್ತೆ. ಜಾಸ್ತಿ ಏನು ಬೇಡ ಮಸಾಲ, ಸ್ವಲ್ಪ ಹಾಕೊಂಡ್ರೆ ಸಾಕು ಮಸಾಲ. ನಂತರ ನೋಡಿ ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ. ಉಪ್ಪು ನೋಡಿ ಹಾಕೊಳ್ಳಿ, ಯಾಕೆಂದರೆ ನೆಕ್ಸ್ಟ್ ಗ್ರೇವಿಗೂ ಹಾಕಂತೀವಿ ನೋಡಿ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ. ಉಪ್ಪು ಹಾಕೊಂಡ ನಂತರ ಒಂದ್ಸರಿ ಎಲ್ಲದು ಖಾರ ಎಲ್ಲ ಅದಕ್ಕೆ ಸೇರ್ಕೊಳ್ಳೋ ಥರ ಇದು ಮಾಡ್ಕೊಂಬಿಟ್ಟು ಒಂದು 5 ನಿಮಿಷ ಇದನ್ನು ಬಿಟ್ಬಿಡೋಣ. 5 ನಿಮಿಷ ಏನು ಬೇಕಲ್ಲ, ಒಂದು 2-3 ಸೆಕೆಂಡ್ ಬಿಟ್ಬಿಡೋಣ, ಅದೆಲ್ಲ ಕೋಟಿಂಗ್ ಹತ್ತುತ್ತೆ. ನಂತರ ನೋಡಿ ಸ್ಟವ್ ಆನ್ ಮಾಡಿಕೊಂಡು ರೊಟ್ಟಿ ಹಾಕ್ತೀವಿ ನೋಡಿ, ಅದನ್ನು ಹೆಂಚು ಇಟ್ಕೊತಾ ಇದ್ದೀನಿ. ಅಕ್ಕಿ ರೊಟ್ಟಿ ಹಾಕೋರೆ ಹೆಂಚು ಇರುತ್ತೆ ನೋಡಿ, ಅದರಲ್ಲಿ ಮಾಡಿಬಿಟ್ಟು ತುಂಬ ಟೇಸ್ಟ್ ಇರುತ್ತೆ. ಕಬ್ಬಿಣದ ಹೆಂಚಲ್ವಾ, ಹಂಗಾಗಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಕಡೆ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಬಿಡೋಣ. ಬಿಸಿ ಆದಮೇಲೆ ಹಾಕ್ಕೊಳ್ಳಿ, ಆವಾಗ ಸರಿ ಹೋಗುತ್ತೆ ಚೆನ್ನಾಗಿ. ಸ್ವಲ್ಪ ಎಣ್ಣೆ ಸಾಕು, ಜಾಸ್ತಿ ಏನು ಬೇಕಾಗಲ್ಲ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಈ ಥರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಕರಿಬೇವಿನ ಎಲೆನೇ ಎಲ್ಲ ಕಡೆ ಹಿಂಗೆ ಹಾಕ್ಕೊಂಡ್ರಾಯ್ತು. ಕರಿಬೇವಿನ ಸೊಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಬಿಸಿ ಆದಮೇಲೆ ನೋಡಿ ಈ ಥರ ಇಟ್ಬಿಟ್ಟು ನಾವೇನೀಗ ಮಸಾಲ ಎಲ್ಲ ಕಲಸಿಟ್ಟಿದ್ದು ನೋಡಿ, ಒಂದೊಂದೇ ಫಿಶ್ನ ಈಗ ಹೆಂಚಿನ ಮೇಲೆ ಇಟ್ಕೊಂಡು ಬರೋಣ. ಇದು ಜಾಸ್ತಿ ಟೈಮ್ ತಗೊಳಲ್ಲ, ಏಕೆಂದರೆ ಫಿಶ್ಶು ಬೇಗ ಬೆಂದೋಗ್ಬಿಡುತ್ತೆ. ಈ ಥರ ಹೆಂಚಿನ ಮೇಲೆ ಎಲ್ಲದರಲ್ಲೂ ಬೆಂದೋಗುತ್ತೆ, ಆದರೆ ಫಾಸ್ಟಾಗಿ ಆಗುತ್ತೆ. ಮಸಾಲ ಎಲ್ಲ ರುಬ್ಬಿಟ್ಕೊಂಡ್ಬಿಟ್ಟಿರ್ತೀವಿ ನೋಡಿ, ಹಂಗಾಗಿ ಬೇಗ ಆಗುತ್ತೆ. ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಿದು, ಕಡಿಮೆ ಉರಿ ಇಟ್ಕೊಂಡ್ಬಿಟ್ಟು. ಈಗ ನೀವೇನು ಫಿಶ್ ಎಲ್ಲ ಕಲಸಿಟ್ಕೊಂಡಿದ್ರಿ ನೋಡಿ, ಈಗ ಅದನ್ನು ಒಂದು 5 ನಿಮಿಷ ಇದರಲ್ಲೇ ಬೇಯಿಸ್ಕೊಂಬಿಡೋಣ. ಬೆಂದೋಗ್ಬಿಡುತ್ತೆ, ನೋಡ್ಕೊಂಡು ತೆಗಿಬೇಕಷ್ಟೇ ಬೇಗ. ಒಂದು 5 ನಿಮಿಷ ಸಾಕು. ನೋಡ್ತಾ ಇದ್ದೀರಾ ನೋಡಿ, ಒಬ್ಬೊಬ್ಬರು ಇದನ್ನೇ ತಿಂತಾರೆ, ಇಲ್ಲ ಅಂದರೆ ಇದನ್ನು ಹಂಗೆ ತಿನ್ಬೋದು, ಇಲ್ಲಾಂದರೆ ಇದು ಗ್ರೇವಿ ಮಾಡ್ಕೊಂಡು ತಿನ್ಬೋದು. ಅದನ್ನು ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತಂತೂ. ಒಂದು ಸರಿ ಈ ಥರ ಮಾಡಿ ನೋಡಿ, ಯಾರ್ಯಾರು ಫಿಶ್ ತಿಂತೀರಾ, ತುಂಬ ಚೆನ್ನಾಗಿರುತ್ತೆ. ಫಿಶ್ ಅಂತೂ ಸಖತ್ ಟೇಸ್ಟ್ ಇರುತ್ತೆ.
ನೆಕ್ಸ್ಟ್ ಇನ್ನೊಂದು ಕಡೆ ಪಲ್ಟಾಯಿಸ್ಕೊಂಡ್ರಾಯ್ತು. ಇಷ್ಟೇ ಬೆಂದೋಗ್ಬಿಟ್ಟಿರುತ್ತೆ ಆಲ್ಮೋಸ್ಟ್, ಏಕೆಂದರೆ ಫಿಶ್ಶು ಬೇಗ ಬೆಂದ್ಬಿಡುತ್ತೆ. ಆ ಉಪ್ಪು ಖಾರ ಎಲ್ಲ ಹಿಡಿದ್ಬಿಟ್ರೆ ಬೆಂದೋಗ್ಬಿಡುತ್ತೆ ಫಿಶ್ಶು. ಎರಡು ಸೈಡು ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಖಾರವಾಗಿರುತ್ತೆ ನೋಡಿ. ಆ ಚಳಿಗೆ ತುಂಬ ಸಖತ್ತಾಗಿರುತ್ತೆ. ನೋಡ್ತಾ ಇದ್ದೀರಾ ನೋಡಿ. ಈಗ 2 ಸೈಡು ಬೇಯಿಸ್ಕೊಂಡ್ಬಿಟ್ರಾಯ್ತು. ಒಂದು 5 ನಿಮಿಷ ಸಾಕು, ಜಾಸ್ತಿ ಏನು ಬೇಕಾಗಲ್ಲ. ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿದೆ, ಘಮ ಘಮ ಅಂತಿದೆ. ತುಂಬ ಮಸಾಲ ಹಾಕಿ ಮಾಡಿದ್ರೂ ಚೆನ್ನಾಗಿರಲ್ಲ ಫಿಶ್ಶು. ಸಾಕಿಷ್ಟೇ. ನೋಡ್ತಾ ಎಷ್ಟು ಚೆನ್ನಾಗಿದೆ. ಆ ಕರಿಬೇವಿನ ಸೊಪ್ಪು ಅದು ಎಲ್ಲ ಸಖತ್ತಾಗಿರುತ್ತೆ. ಒಂದು 5 ನಿಮಿಷ ಬಿಟ್ಕೊಂಡ್ಬಿಡೋಣ ಈ ಥರ. ಫಿಶ್ ಅಂದರೆ ಯಾರ್ಯಾರಿಗೆ ಇಷ್ಟ ಆಗಲ್ಲ, ಎಲ್ಲರೂ ಇಷ್ಟಪಡ್ತಾರೆ. ಈಗ ನಂತರ ಅಲ್ಲೇ ಪಕ್ಕ ಸೈಡನ್ನೇ ಇನ್ನೊಂದು ಪಾತ್ರೆ ಇಟ್ಕೊಂಡ್ಬಿಟ್ಟು 1-2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಅದರಲ್ಲೇ ಎಣ್ಣೆ ಎಲ್ಲ ಹಾಕಿರ್ತೀನಿ ನೋಡಿ, ಹಂಗಾಗಿ 1-2 ಸ್ಪೂನ್ ಎಣ್ಣೆ ಸಾಕು. ಈಗ ಅಲ್ಲೇ ಇತ್ತು ನೋಡಿ ಕರಿಬೇವಿನ ಸೊಪ್ಪು, ಅದನ್ನೇ ಹಾಕ್ಕೊತಾ ಇದ್ದೀನಿ. ಅದೇ ಎಲ್ಲ ಫ್ರೈ ಆಗಿದೆ. ನಂತರ ನೋಡಿ 1-2 ಹುಳಿ ಟೊಮೊಟೊ, 1 ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಹುಳಿ ಹಾಕಿಲ್ಲ ನೋಡಿ, ಹಂಗಾಗಿ ಹುಳಿ ಟೊಮೊಟೊನ ಅಂದರೆ ದೊಡ್ಡ ಗಾತ್ರದ್ದು 2 ತಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಮತ್ತು ಟೊಮೊಟೊನ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಇಷ್ಟೇ ಈಸಿ ಸಿಂಪಲಾಗಿ ಮಾಡೋ ಅಂಥದ್ದು ಗ್ರೇವಿ ಇದು. ರೈಸ್ಗೆ, ಚಪಾತಿಗೆ ಎಲ್ಲಕ್ಕೂ ಸಖತ್ತಾಗಿರುತ್ತೆ. ಈಗ ಈರುಳ್ಳಿ ಮತ್ತು ಟೊಮೊಟೊ ಬೆಂದಾಯಿತು. ನಂತರ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ನೋಡಿ ಹಾಕೋಬೇಕು, ಏಕೆಂದರೆ ಆವಾಗಲೇ ಉಪ್ಪು ಹಾಕಿದ್ದು ನೋಡಿ, ಹಂಗಾಗಿ ಉಪ್ಪು ನೋಡಿ ಹಾಕೊಳ್ಳಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ. ಟೊಮೊಟೊ ಈರುಳ್ಳಿ ಬೆಂದಾದಮೇಲೆ ನೋಡಿ ಚೆನ್ನಾಗಿ ಬೆಂದಿದೆ. ಇಲ್ಲಿ ಸ್ವಲ್ಪ ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಈಗಲೇ ಇಲ್ಲೇ ಫ್ಲೇವರ್ ಗೊತ್ತಾಗ್ತಾ ಇರುತ್ತೆ, ಘಮ ಘಮ ಅಂತ ಇರುತ್ತೆ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಗೊತ್ತು ತಾನೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಂತರ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟಿದೆ. ಬೆಂದಾದ ನಂತರ ಸ್ವಲ್ಪ ಅಂದರೆ ಸಾಂಬಾರು ಪೌಡರ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಅಂದರೆ ಧನಿಯಾ ಪುಡಿ ಮನೇಲೇ ಮಾಡ್ಕೊಂಡಿರ್ತೀವಿ ನೋಡಿ, ಸಾಂಬಾರು ಪೌಡರು, ಅದನ್ನು ಹಾಕ್ಕೊತಾ ಇದ್ದೀನಿ. 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡ್ರೆ ಆಯಿತು. ಪಟ ಬೇಗ ಆಗೋಂಥ ಗ್ರೇವಿ ಇದು. ಎಣ್ಣೆಲಂತೂ ತುಂಬ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಂಬಿಡೋಣ. ಫಸ್ಟ್ ಟೊಮೊಟೊ ಇರುತ್ತೆ ನೋಡಿ, ಅದೊಂದು ಚೂರು ಹಿಂಗೆ ಸ್ಮ್ಯಾಶ್ ಮಾಡ್ಕೊಂಡ್ರೆ ಆಯಿತು. ಈಗ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ನೋಡಿ, ಅದು ಸ್ವಲ್ಪ ಮಸಾಲೆ ಎತ್ತಿಟ್ಕೊಂಡಿರ್ತೀವಿ, ಅದನ್ನು ಒಂದು ಸ್ವಲ್ಪ ಹಾಕೋಣ ಇಲ್ಲಿ. ಏಕೆಂದರೆ ಗ್ರೀನ್ ಗ್ರೇವಿ ಅಲ್ವಾ, ಅದನ್ನು ಹಾಕೊಂಡ್ರಂತೂ ತುಂಬ ಟೇಸ್ಟ್ ಕೊಡುತ್ತೆ. ಅದನ್ನು ಸ್ವಲ್ಪ ಇಲ್ಲಿ ಹಾಕ್ಕೊತಾ ಇದ್ದೀನಿ ನಾನು. ಫಿಶ್ಶಿಗೂ ಹಾಕಿರ್ತೀವಿ, ಈ ಗ್ರೇವಿಗೂ ಹಾಕೋಣ ಅದನ್ನು. ಇಷ್ಟೇ ಈಸಿ ಸಿಂಪಲಾಗಿ ಮಾಡೋ ಅಂಥದ್ದು. ನೋಡ್ತಾ ಇದ್ದೀರಲ್ವ, ಯಾರ್ಯಾರಿಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಫಿಶ್ ಅಂದರೆ ತುಂಬ ಇಷ್ಟ ಇರೋರು ಇದನ್ನು ನೋಡಿ ಈಗಲೇ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಈಗ ನೋಡಿ ಸ್ವಲ್ಪ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಾನು. ಆಲ್ರೆಡಿ ಎಲ್ಲ ಬೆಂದೋಗಿರುತ್ತೆ ನೋಡಿ. 1 ಗ್ಲಾಸ್ ಅಷ್ಟು ನೀರು ಹಾಕೊಂಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಂಬಿಡೋಣ. ಒಳ್ಳೆ ಗಟ್ಟಿ ಗ್ರೇವಿ ಆಗಿರುತ್ತೆ, ಚೆನ್ನಾಗಿರುತ್ತೆ ತುಂಬ. ನೋಡ್ತಾ ಇದ್ದೀರ ನೋಡಿ, ಇವೆಲ್ಲ ಫಿಶ್ ಜೊತೆ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಂಗಾಗಿ ಈಗ ಸೈಡಲ್ಲೇ ಫಿಶ್ನ ಈ ಥರ ಇದು ಮಾಡ್ಕೊಂಡಿದ್ದು ನೋಡಿ, ರೋಸ್ಟ್ ಮಾಡ್ಕೊಂಡಿದ್ದು, ಅವನು ಒಂದೊಂದೇ ಅದರೊಳಗೆ ಬಿಟ್ಕೊಂಡ್ರಾಯ್ತು. ಒಂದೊಂದೇ ತೆಗೆದ್ಬಿಟ್ಟು ನಿಧಾನಕ್ಕೆ ಕಲಸಲ್ಲ, ಇಲ್ಲೇನು ತೀರಾ ನೋಡಿ ಯಾವುದು ಕಲಸಲ್ಲ, ಒಂದೊಂದೇ ಈ ಥರ ಬಿಟ್ಕೊಳ್ಳೋಣ.
ಕಡಿಬೇಡ ಸ್ಪೂನಲ್ಲಿ ನೋಡಿ. ಒಂದು 10 ನಿಮಿಷ ಆದಮೇಲೆ ಚೆನ್ನಾಗಿ ಘಮ ಘಮ ಅನ್ನೋ ಗ್ರೇವಿ ರೆಡಿ ಆಗುತ್ತೆ. ನನ್ನ ಮಗ ಅಲ್ಲೇ ಕೇಳ್ತಾ ಇದ್ದಾನೆ ಗ್ರೇವಿ ಹಾಕೊಡು ಅಂತ. ತುಂಬ ಚೆನ್ನಾಗಿದೆ. ಒಂದ್ಸರಿ ಎಲ್ಲ ಮನೇಲಿ ಟ್ರೈ ಮಾಡಿ. 1-2 ನಿಮಿಷ ಹಿಂಗೆ ಮುಚ್ಚಿಟ್ಬಿಟ್ಟು ಹಿಂಗೆ ತೆಗೆದ್ಬಿಟ್ರೆ ಸಾಕಪ್ಪ, ಬಿಸಿ ಬಿಸಿಯಾದ ಫಿಶ್ ಗ್ರೀನ್ ಗ್ರೇವಿ ರೆಡಿ ಆಗುತ್ತೆ. ಯಾರ್ಯಾರಿಗೆ ತುಂಬ ಇಷ್ಟ ಆಗುತ್ತೆ ಒಂದ್ಸರಿ ಮನೇಲಿ ನೋಡಿ. ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದೈತೆ. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ. ಇಷ್ಟ ಆದರೆ ಗೊತ್ತು ತಾನೇ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೆಸಿಪಿನ ಮಾಡ್ಕೊಂಡು ತಿನ್ನೋದ ಮರಿಬೇಡಿ. ಚೆನ್ನಾಗಿ ಬೆಂದಿದೆ ಫಿಶ್, ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಬರಲ್ಲ. ಏಕೆಂದರೆ ಮಸಾಲದಲ್ಲಿ ಎಲ್ಲ ಫಿಶ್ ಇರುತ್ತೆ, ಸೇರ್ಕೊಂಡ್ಬಿಟ್ಟಿರುತ್ತೆ ನೋಡಿ. ಹುಳಿ ಥರ ಸ್ಮೆಲ್ ಆಗಲಿ ಏನೂ ಬರಲ್ಲ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.